ಸಬ್ಟರೇನಲ್ಲಿ ಎಷ್ಟೆಷ್ಟು ದೂರ ಇರುತ್ತೆ ಅಂದರೆ ಒಂದು ಅರ್ಧ ಎಕರೆ ಅಷ್ಟು ಜಾಗದಷ್ಟು ಇರುತ್ತೆ. ಅಷ್ಟಕ್ಕೂ ಗ್ಯಾಲರಿ ಮಾಡ್ಕೊಂಡಿರ್ತವೆ. ಇದೇ ತರ ನೀವು ಇನ್ನೊಂದನ್ನ ಬೇರೆ ನೋಡ್ಬೋದು, ಅದ್ರದ್ದು ಬೇರೆ ಬೇರೆ ಕಾಲೋನೀಸ್. ಇದೊಂಥರ ಟೆರಿಟರಿ ತರನೇ. ಇಷ್ಟು ಜಾಗದಲ್ಲಿ ಮಾತ್ರ ಸೀಮಿತವಾಗಿ ಗೆದ್ದಲುಗಳು ಇರೋದ, ಅಥವಾ ಹೊರಗೆ ಬಂದು ಆಹಾರಕ್ಕೋಸ್ಕರ ಆಹಾರ ತಿಂದು ಮತ್ತೆ ಒಳಗೆ ಹೋಗಿ ಗೂಡಲ್ಲಿ ಸೇರ್ಕೊಳ್ತಾವ ಅಂತ? ಒಳ್ಳೆ ಕ್ವಶನ್ ಇದು ನೋಡಿ, ಇವನ್ನ ಸಬ್ಟರೇನಿಯಲ್ ಟರ್ಮೈಟ್ಸ್ ಅಂತ ಹೇಳ್ತೀವಿ. ಇದೇನ್ ಮಾಡ್ತವೆ, ಇವು ಒಳಗಡೆನೆ ಗ್ಯಾಲರಿ ಮಾಡ್ಕೊಂಡಿರ್ತವೆ. ಇದು ನಮಗೆ ಗೊತ್ತಾಗಲ್ಲ, ಒಳಗಡೆ ಗ್ಯಾಲರಿ ಇರುತ್ತೆ ಇದ್ರದ್ದು. ಈ ಗ್ಯಾಲರಿ ಮುಖಾಂತರನೇ ಎಲ್ಲ ಆಪರೇಟ್ ಮಾಡ್ತಾರೆ. ಗ್ಯಾಲರಿ ಅಂದ್ರೆ ಒಂದು ರಂಧ್ರಗಳು ಮಾಡ್ಕೊಂಡಿರ್ತದೆ, ರಂಧ್ರಗಳು ಇರುತ್ತೆ. ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಇದು ಒಂದು ಮಾಯಿಶ್ಚರ್, ಒಳ್ಳೆ ಗುಡ್ ಮಾಯಿಶ್ಚರ್ ಕಂಟೆಂಟ್ ಇದೆ ಅಲ್ಲಿ, ತೇವಭರಿತ ಜಾಗ, ಅದಕ್ಕೆ ಇಲ್ಲಿ ಇದು ಕಟ್ಟಿದೆ. ಒಂದು ಇದ್ರದ್ದು ಸಬ್ಟರೇನಲ್ಲಿ ಎಷ್ಟೆಷ್ಟು ದೂರ ಇರುತ್ತೆ ಅಂದ್ರೆ ಒಂದು ಅರ್ಧ ಎಕರೆ ಅಷ್ಟು ಜಾಗದಷ್ಟು ಇರುತ್ತೆ. ಅಷ್ಟಕ್ಕೂ ಗ್ಯಾಲರಿ ಮಾಡ್ಕೊಂಡಿರ್ತವೆ. ಇದೇ ತರ ನೀವು ಇನ್ನೊಂದನ್ನ ಬೇರೆ ನೋಡ್ಬೋದು, ಅದ್ರದ್ದು ಬೇರೆ ಬೇರೆ ಕಾಲೋನೀಸ್. ಇದೊಂಥರ ಟೆರಿಟರಿ ತರನೇ. ಇದು ಒಂದು ಟೆರಿಟರಿ ಮಾಡ್ಕೊಂಡಿರುತ್ತೆ. ಈ ಟೆರಿಟರಿಯಲ್ಲಿ ಏನ್ ಮಾಡುತ್ತೆ, ಇವು ಫೀಡ್ ಮಾಡ್ತಾ ಸ್ಟಾರ್ಟ್ ಮಾಡ್ತವೆ. ಆಯ್ತಾ, ಇದು ಏನ್ ಮಾಡುತ್ತೆ, ಬೆಳಗಿನ ಜಾವ ಅಥವಾ ನೈಟ್ ಅಲ್ಲಿ ಏನ್ ಮಾಡ್ತವೆ, ಇವು ಹೋಗಿ ಈ ಎಲೆ ತರಗುಗಳನ್ನ ಮಣ್ಣಲ್ಲಿ ಕವರ್ ಮಾಡ್ಕೊಡುತ್ತೆ. ನೀವು ನೋಡಿರ್ತೀರ, ಮಣ್ಣಲ್ಲಿ ಕವರ್ ಮಾಡ್ಕೊಂಡಿರುತ್ತೆ, ಒಳಗಡೆ ಎಲೆಗಳನ್ನ ತಿಂತಾ ಇರುತ್ತೆ. ತಿನ್ನೋದು ಫುಲ್ ತಿನ್ನಕ್ಕಾಗಲ್ಲ ಇದು, ಯಾಕಂದ್ರೆ ಐ ಸೆಲ್ಯುಲೋಸ್ ಲಿಗ್ನಿನ್ ಕಂಟೆಂಟ್ ಇರುತ್ತೆ. ಏನ್ ಮಾಡ್ತದೆ, ಪಾರ್ಷಲಿ ತಿಂದು ಏನ್ ಮಾಡುತ್ತೆ, ಒಳಗೆ ತಗೊಬಂದು ಒಳಗಡೆ ಫಂಗಲ್ ಕಲ್ಚರ್ ಇರುತ್ತೆ. ಫಂಗಲ್ ಕಲ್ಚರ್ ಮತ್ತೆ ಬ್ಯಾಕ್ಟೀರಿಯಲ್ ಕಲ್ಚರ್ಗೆ ಅದನ್ನ ರಿಗರ್ಜಿಟ್ ಮಾಡುತ್ತೆ. ಆ ಫಂಗಸ್ ಏನ್ ಮಾಡುತ್ತೆ, ಅದನ್ನ ಫುಲ್ ಡೈಜೆಸ್ಟ್ ಮಾಡಿ ಕೊಡುತ್ತೆ. ದೂರದಲ್ಲಿ ಇದ್ರೂ ಕೂಡ ತಗೊಂಡು ಮತ್ತೆ ಇಲ್ಲಿಗೆ ಬರುತ್ತೆ. ಅಲ್ಲೇ ತಿಂದು ಅದನ್ನ ಪಾರ್ಷಲಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಪಾರ್ಷಲಿ ತಿಂದು ಏನ್ ಮಾಡುತ್ತೆ, ಅದನ್ನ ತಗೊಂಡು ಇಲ್ಲಿ ಬಿಟ್ಟು ಅದನ್ನ ಫುಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಫಂಗಸ್ ವಿತ್ ಹೆಲ್ಪ್ ಆಫ್ ಫಂಗಲ್ ಕಲ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಗೂಡಲ್ಲಿ ನೀವು ಒಂದು ತೆಗೆದ್ರೆ ಗೂಡನ್ನ, ಇಲ್ಲಿ ತುಂಬಾ ಫಂಗಲ್ಸ್ ಇದು ಇರುತ್ತೆ, ಕೋಮ್ಸ್ಗಳು ಇರುತ್ತೆ. ನಮ್ಮಲ್ಲಿ ಹನಿ ಕೋಮ್ಸ್ಗಳು, ಜೇನದು ಇದಿರುತ್ತಲ್ಲ, ಮೇಣದ ಹೆಂಗಿರುತ್ತೆ ಅದೇ ತರ ಫಂಗಲ್ ಕೋಮ್ಸ್ಗಳು ಇರ್ತದೆ. ಈ ಫಂಗಲ್ಸ್ ಕೋಮ್ಸ್ಗಳನ್ನ ಏನ್ ಮಾಡುತ್ತೆ ಅಂದ್ರೆ, ಈ ಅರ್ಧ ಡೈಜೆಸ್ಟ್ ಆಗಿರೋಂಥ ಮೆಟೀರಿಯಲ್ಸ್ಗಳನ್ನ ಇಲ್ಲಿ ತಂದು ಹಾಕಿದ್ಮೇಲೆ ಅದು ಫುಲ್ಲಿ ಡೈಜೆಸ್ಟ್ ಮಾಡಿ ಕೊಡುತ್ತೆ. ಇದು ಹೆಂಗಿರುತ್ತೆ ಅಂದ್ರೆ, ಇದು ಸ್ವೀಟ್ ಆಗಿರುತ್ತೆ ಅದಕ್ಕೆ ತಿನ್ನೋದಕ್ಕೆ. ಹನಿ ಕೋಮ್ಗೆ ನಾವು ಸ್ವಲ್ಪ ಹನಿ ಹಾಕೊಂಡು ತಿಂದಂಗೆ ಆ ಥರ ಇರುತ್ತೆ ಇದನ್ನ. ಮತ್ತೆ ಫುಲ್ಲಿ ಡೈಜೆಸ್ಟ್ ಆಗಿರುತ್ತೆ, ಅದನ್ನ ಇವು ತಿಂತವೆ. ಇದು ಮೇಜರ್ ಡಿಕಂಪೋಸಿಷನ್ ಆಗೋಕ್ಕೆ ಕಾರಣ ಆಗುತ್ತೆ. ಕೆಲವೊಂದು ಪ್ರೋಟೋಜೋವನ್ ಸಿಂಬೋಯಸಿಸ್ ಅಂತ ಹೇಳ್ತೀವಿ. ಸಿಂಬೋಯಸಿಸ್ ಅಲ್ಲಿ ಪ್ರೋಟೋಜೋವನ್ ಕಲ್ಚರ್ ಮಾಡ್ಕೊಳ್ತವೆ, ಇನ್ನೊಂದು ಫಂಗಸ್ ಮಾಡ್ಕೊಳ್ತವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ಮಾಡ್ಕೊಳ್ತವೆ. ಬ್ಯಾಕ್ಟೀರಿಯಲ್ ಫಂಗಸ್ ಜೊತೆಲಿರುವಂಥದ್ದು ನಮ್ಮಲ್ಲಿ ಮ್ಯಾಕ್ರೋಥರ್ಮ್ಸ್ ಅಲ್ಲಿ ನಾವು ನೋಡ್ತೀವಿ. ಇದಿಷ್ಟು ಸ್ಟ್ರಕ್ಚರ್ ನಮ್ಮಲ್ಲಿ ಒಳಗೆ ನಾವು ನೋಡ್ಲಿಕ್ಕೆ ಸಿಗ್ತದೆ. ಬಟ್ ಆಕ್ಟಿವ್ ಡೇ ಟೈಮ್ ನೈಟ್ ಟೈಮ್ ಆತರ ಏನಾದ್ರು ಇದೆಯಾ ಸರ್? ಹೌದು, ಅರ್ಲಿ ಮಾರ್ನಿಂಗ್ ಸ್ವಲ್ಪ ಆಕ್ಟಿವ್ ಆಗ್ತವೆ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಪ್ರಿಡೇಷನ್ಸ್ ಅಂದ್ರೆ ಬರ್ಡ್ಸ್ಗಳು ತಿಂದ್ಬಿಡೋದಾಗ್ಲಿ, ಅಥವಾ ಕೋತಿಗಳು ತಿನ್ನೋದಾಗ್ಲಿ, ಅಥವಾ ನಮ್ಮ ಸ್ಲಾತ್ ಬೇರ್, ಕರಡಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಇದನ್ನ ಜಾಸ್ತಿ ಇದು ಮಾಡ್ತಾರೆ. ಈ ಕರಡಿಗೆ ಬಹಳ ಇಷ್ಟ ಅಂದ್ರೆ ಇದ್ರಲ್ಲಿರುವಂತ ಫಂಗಲ್ ಕೋಮ್ಸ್ಗಳು. ಅದನ್ನ ತುಂಬಾ ಇಷ್ಟಪಟ್ಟು ಇದನ್ನ ಬಗೆದು ತಿಂತದೆ. ಇದು ಯಾವಾಗ ಫಂಗಲ್ ಪೋರ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ, ಈಗ ಮಳೆ ಆಗ್ಬೇಕು, ಮಳೆ ಆದ್ಮೇಲೆ ಏನಾಗುತ್ತೆ, ಇದು ಎಲ್ಲ ಗ್ಯಾಲರಿ ಮಾಡ್ಕೊಂಡು ತಂದು ಒಂದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ ಸ್ಟೋರ್ ಮಾಡಿದಾಗ ಈ ಫುಡ್ನ ಕರಡಿ ಬಹಳ ಇಷ್ಟಪಟ್ಟು ತಿಂತವೆ. ಮಳೆ ಜೋರಾದಾಗ ಕರಡಿಗಳ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಬಟ್ ಕೆಲವೊಬ್ರು ಮನುಷ್ಯರು ತಿನ್ನೋದು ನೋಡಿದೀನಿ ಸರ್ ನಾನು. ದೊಡ್ಡ ರಾಣಿ ಗೆದ್ಲೋ ಏನೋ ಗೊತ್ತಿಲ್ಲ, ಅದು ತುಂಬಾ ದಪ್ಪ ಇರೋದನ್ನ ಡೈರೆಕ್ಟ್ ಆಗಿ ನುಂಗಬೇಕು, 4 kg ತುಪ್ಪಕ್ಕೆ ಸಮಾನ ಇದು ಅನ್ನೋ ತರದ್ದು. ಹೈ ಪ್ರೋಟೀನ್ ಅಂತ ಹೇಳ್ತೀವಿ ನಾವು. ಗೆದ್ಲುಗಳು ಇದನ್ನೆಲ್ಲ ಹೈ ಪ್ರೋಟೀನ್. ಇದ್ರಲ್ಲಿ ನಾವು ಗೆದ್ಲಲ್ಲಿ 3 ತರ ಇದು ನೋಡ್ತೀವಿ. ಒಂದು ತಲೆ ಭಾಗ ನೋಡ್ತೀವಿ, ಒಂದು ಅಬ್ಡಮನ್ ನೋಡ್ತೀವಿ, ಇನ್ನೊಂದು ತೊರಾಕ್ಸ್ ನೋಡ್ತೀವಿ. ತೊರಾಕ್ಸ್ ಮತ್ತೆ ಅಬ್ಡಮನ್ ನೋಡ್ತೀವಿ. ಅಬ್ಡಮನ್ ಅಲ್ಲೇ ಮೇಜರ್ ಇದ್ರದ್ದು ಇದಿರೋಂಥದ್ದು ಡೈಜೆಸ್ಟಿವ್ ಎನ್ಸೈಮ್ಸ್ಗಳು, ಡೈಜೆಸ್ಟಿವ್. ಇದರಲ್ಲಿ ಏನೇ ಸೆಲ್ಯುಲೋಸ್ ತಿಂದ್ರು ಇದು ಅಬ್ಡಮನ್ ಅಲ್ಲಿ ಇದನ್ನ ನೀಟಾಗಿ ಕರಗಿಸಕ್ಕೆ ಇದು ಮಾಡುತ್ತೆ. ಎಲ್ಲಿ ಕರಗಕ್ಕೆ ಆಗಲ್ಲ, ತುಂಬಾ ಸೆಲ್ಯುಲೋಸ್ ಇರುತ್ತೆ, ಅವಾಗ ಈ ಫಂಗಸ್ ಮತ್ತೆ ಪ್ರೋಟೋಜೋವಾ ಹೆಲ್ಪ್ ಮಾಡ್ತಿದೆ. ತಿನ್ಬಹುದು, ಗೆದ್ಲುಗಳನ್ನ ತಿಂತಾರೆ, ಕೆಲವರು ತಿಂತಾರೆ. ನಮ್ ಜೇನುನೊಣಗಳಲ್ಲಿ ಹುಳ ತಿಂತಾರಲ್ಲ, ಆ ತರ ಲಾರ್ವಾ ತಿಂತಾರಲ್ಲ, ಅದೇ ತರ ಗೆದ್ಲುಗಳಲ್ಲಿ ತಿಂತಾರೆ. ಬಟ್ ಸಿಗೋದು ತುಂಬಾ ಕಷ್ಟ, ಅದು ತುಂಬಾ ಕಷ್ಟ, ತುಂಬಾ ಒಳಗೆ ಇದಿರುತ್ತೆ. ರಾಣಿ ಕೆಲಸನೇ ಅಷ್ಟು, ಬರೀ ಅದೇನಾಗುತ್ತೆ, ಮೇಟಿಂಗ್ ಆದ್ಮೇಲೆ ಬರೀ ಮೊಟ್ಟೆ ಇಟ್ಟು ಅದ್ರ ಕೆಲಸ ಮುಗಿಯುತ್ತೆ. ಇನ್ನೆಲ್ಲ ಕೆಲಸಗಳು ವರ್ಕರ್ಸ್ ಮಾಡ್ತಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟೀಸು ವರ್ಕರ್ಸ್ ತಗೊಳ್ತಾರೆ. ವರ್ಕರ್ಸ್ ಏನೇ ಅಂದರೆ, ಹೊರ್ಗಡೆ ಹೋಗಿ ತಿನ್ನೋದ್ರಿಂದ ಹಿಡಿದು ಮಕ್ಳುಗಳಿಗೆ ಉಪಚಾರ ಮಾಡೋದು, ಇವೆಲ್ಲ ಮಕ್ಳು ಇದೇ ಮಾಡ್ತಾರೆ. ಮತ್ತೆ ಎಂಥ ಕಮ್ಯುನಿಕೇಶನ್ಸ್ ಆಗಬೇಕು ಈ ಸಿಸ್ಟಮಲ್ಲಿ, ಈ ಟಾಪ್ ಟು ಬಾಟಮ್ ಕಮ್ಯುನಿಕೇಶನ್ಸ್ ಬಂದು ವರ್ಕರ್ಸ್ಗಳೇ ಮಾಡೋದು, ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತೆ ಏನಾರ ಥ್ರೆಟ್ ಇದೆ ಅಂದಾಗ ಸೋಲ್ಜರ್ಸು ಫಸ್ಟ್ ಬಂದು ಇದನ್ನು ಅಟೆಂಡ್ ಮಾಡ್ತಾರೆ. ಫಸ್ಟ್ ಪ್ಯಾಕ್ ಮಾಡಕ್ ನೋಡ್ತವೆ. ಪ್ಯಾಕ್ ಮಾಡಕ್ ಆಗದೆ ಇದ್ದಾಗ, ತುಂಬಾ ಡಿಸ್ಟರ್ಬೆನ್ಸ್ ಇದ್ದಾಗ, ಅಥವಾ ಕರಡಿ ಏನಾದ್ರು ತಿಂತಾ ಇದ್ದಾವೆ ಅಂದ್ರೆ ಫಸ್ಟ್ ಅದನ್ನು ತಿನ್ನಕ್ಕೆ ಅವತಿ ಮಾಡ್ಕೊಳ್ತವೆ. ಇದಾದ್ಮೇಲೆ ಏನಾಗುತ್ತೆ,
ಒಂದು ಟೈಮಲ್ಲಿ ಸಾಕಾಗುತ್ತೆ ಅವಕ್ಕೂ. ಅದಾದ್ಮೇಲೆ ಇವು ಎಲ್ಲ ಸೇರಿ ಎಲ್ಲ ಕಟ್ಟಿ ಕ್ಲೋಸ್ ಮಾಡಿಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಮತ್ತೆ ಒಳಗಡೆ ಇರೋಂಥ ಮರಿಗಳು ಸಾಯ್ತಾ ಹೋಗ್ತವೆ. ಇದೊಂದು ಭಾಳ ಇಂಪಾರ್ಟೆಂಟ್ ರೋಲ್ ಇದ್ರದ್ದು. ಇದಕ್ಕೆ ಈ ಹುತ್ತಕ್ಕೆ ಲೈಫ್ ಸ್ಪ್ಯಾನ್ ಅಂತ ಏನಿಲ್ಲ, ಇಷ್ಟು ವರ್ಷ ಇರುತ್ತೆ. ಉತ್ತದೇನಾಗುತ್ತೆ, ಆಕ್ಟಿವ್ ಆಗಿದ್ದಾಗ ಇದೇನ್ ಮಾಡುತ್ತೆ, ಈ ಥರದ್ದೆಲ್ಲನೂ ಫಿಲ್ ಮಾಡ್ತಾ ಹೋಗುತ್ತೆ. ಎಲ್ಲೆಲ್ಲಿ ವೆಂಟ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗುತ್ತೆ. ಆಕ್ಟಿವ್ ಇಲ್ದೇ ಇರೋ ಹುತ್ತಗಳು ಹಿಂಗೆ ಹಾಳಾಗೋಗ್ಬಿಡುತ್ತೆ ಕೆಲವೊಂದ್ಸರಿ. ಬಟ್ ಇದು ಆಕ್ಟಿವ್ ಇರ್ಲಿಲ್ಲ. ಈಗ ಮತ್ತೆ ಯಾವುದೋ ಒಂದು ಹೊಸ ರಾಣಿ ಗೆದ್ಲು ಸೇರಿದೆ. ಹಾಗಾಗಿ ಮತ್ತೆ ಇದೆಲ್ಲ ಸೈಡ್ ಇಂದ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ತಾ ಬರ್ತೀವಿ. ನಾವು ಹಳೆ ಮನೆ ಕೆಡ ಹೊಸ ಮನೆ ಕಟ್ಟೋದು ಅಂತ ಹೇಳ್ತೀವಲ್ಲ, ಅದೇ ತರ ಇದು ಮಾಡ್ತವೆ. ಸರ್, ಗೆದ್ಲುಗಳು ಆಲ್ಮೋಸ್ಟ್ ಅಲ್ಲಿ ನಾವು ನೋಡಿರೋ ತರ ಎಲೆಗಳನ್ನು ತಿನ್ನೋದು ಗೊತ್ತಿದೆ. ಬಟ್ ಇದು ಬಿಟ್ಟು ಬೇರೆ ಏನಾದ್ರೂ ಅದಕ್ಕೆ ಆಹಾರ ಇಷ್ಟನಾ ಅಥವಾ ತಿನ್ನುತ್ತಾ? ಹೌದು, ಅದೇ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಎಲೆಗಳನ್ನ ತಿನ್ನುತ್ತೆ, ಮತ್ತೆ ಬಿದ್ದಿರೋಂಥ ಮರಗಳನ್ನ ತಿನ್ನುತ್ತೆ. ಮತ್ತೆ ಇಲ್ಲ ಅಂದ್ರೆ ಈ ಕೆಲವೊಂದು ಮರಗಳನ್ನ ನೀವು ನೋಡ್ಬೋದು. ಇಲ್ಲಿ ಈ ಬಾರ್ಕ್ ಮೇಲೆನೆ ಇದು ಗ್ಯಾಲರಿ ಮಾಡುತ್ತೆ. ಈ ತರ ಗ್ಯಾಲರಿನ ಮಾಡ್ಕೊಂಡು ಏನ್ ಮಾಡುತ್ತೆ, ಇಲ್ಲಿರೋಂಥ ಒಣಗಿರೋಂಥ ಒಂದು ಬಾರ್ಕ್ನ ತಿಂತಾ ಹೋಗುತ್ತೆ. ಇದನ್ನ ನಾವು ಗೆದ್ಲನ್ನ ನಾವು ಡೆಟ್ರಿವರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಡ್ರೈ ಡೆಡ್ ವುಡ್ಸು ಮತ್ತು ಡ್ರೈ ಲೀಫ್ನ ತಿನ್ನೋ ಅಂಥದ್ದು. ಈ ಕ್ಯಾರೆಕ್ಟರ್ನ ನಾವು ಏನು ಡೆಟ್ರಿವರ್ಸ್ ಅಂತ ಕರಿತೀವಿ. ನಾವಲ್ಲಿ ಟೈಗರ್ಗೆ ಕಾರ್ನಿವರ್ಸ್ ಅಂತ ಹೇಳ್ತೀವಿ, ಅಥವಾ ಆನೆಗಳಿಗೆ ಹರ್ಬಿವರ್ ಅಂತ ಕರಿತೀವಿ, ಅಥವಾ ಕರಡಿಗಳಿಗೆ ಆಮ್ನಿವರ್ ಅಂತ ಹೇಳ್ತೀವಿ. ಅದೇ ಥರ ಒಣಗಿ ಬಿದ್ದಂಥ ಮರಗಳು, ಗಿಡಗಳು ಅಥವಾ ಎಲೆಗಳನ್ನ ತಿನ್ನೋ ಅಂಥದ್ದನ್ನ ನಾವು ಡೆಟ್ರಿವರ್ಸ್ ಅಂತ ಕರಿತೀವಿ. ಇದು ನಮ್ಮಲ್ಲಿ ಗೆದ್ಲುಗಳಲ್ಲಿ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ಇದ್ರದ್ದು ಎಕಾಲಜಿಕಲ್ ಇಂಪಾರ್ಟೆನ್ಸ್ ಏನು ಅಂದರೆ, ಇವನ್ನೆಲ್ಲ ತಿಂದು ಮಣ್ಣಿಗೆ ಹಾಕೋವಂಥದ್ದು. ಈ ಯಾಕೆ ನಾವು ಬಿದ್ದಂಥ ಮರಗಳು ನಾವು ಇಲ್ಲಿ ಎತ್ತಲ್ಲ ಅಂತಂದರೆ, ಲಕ್ಷಾಂತರ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಒಂದು ದಿನಕ್ಕೆ 1000-1500 ಮೊಟ್ಟೆ ಇಡುತ್ತೆ ಅಂದರೆ, ಒಂದು ಕಾಲೋನಿಯಲ್ಲಿ ಎಷ್ಟು ಗೆದ್ಲುಳಗಳು ಇರ್ಬೋದು ಅಲ್ಲ? ಅಷ್ಟು ಲಕ್ಷಾಂತರ ಗೆದ್ಲುಳಗಳಿಗೆ ಇದು ಊಟ. ಈ ಲಕ್ಷಾಂತರ ಹುಳಗಳನ್ನ ಡಿಪೆಂಡ್ ಆಗಿರೋಂಥ ಸಾವಿರಾರು ಪಕ್ಷಿಗಳಿಗೆ ಇದು ಊಟ ಆಗುತ್ತೆ. ಈ ಸಾವಿರಾರು ಪಕ್ಷಿಗಳಿಗೆ ಡಿಪೆಂಡ್ ಆಗಿರೋಂಥ ನೂರಾರು ಪ್ರಾಣಿಗಳಿಗೆ ಪಕ್ಷಿಗಳು ಊಟ ಆಗುತ್ತೆ. ಈ ಎಕಾಲಜಿಕಲ್ ಪಿರಮಿಡ್ ಅಂತ ಏನಿದೆಯಲ್ಲ, ಇದು ನಮ್ಮಲ್ಲಿ ಯಾವಾಗಲೂ ಹಿಂಗೆ ಕಂಟಿನ್ಯೂಸ್ ಆಗಿ ರನ್ ಆಗಬೇಕು ಅಂದರೆ ಅವಕ್ಕೆ ಫುಡ್ ಸೋರ್ಸ್ ಇರಬೇಕು. ನಮ್ಮಲ್ಲಿ ಏನು ಒಂದು ಸತ್ರು, ಏನೊಂದು ಇದ್ದರೂ ಇನ್ನೊಂದಕ್ಕೆ ಊಟ ಆಗಿ ಹೊರಮುತ್ತೆ. ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಎಕಾಲಜಿಕಲ್ ಸೈಕಲಲ್ಲಿ ಭಾಳ ಇಂಪಾರ್ಟೆಂಟು ಈ ಗೆದ್ಲುಳಗಳ ಪಾತ್ರ. ಹೆಚ್ಚಾಗಿ ಮರಗಳನ್ನೇ ಈ ಥರ ತಿನ್ನೋದ್ರಿಂದ ನಷ್ಟ ಏನಿಲ್ಲ. ತುಂಬಾ ಮರಗಳು ನಾಶ ಆಗ್ತಾ ಇದ್ರು. ಇಲ್ಲ, ನಮ್ಮಲ್ಲಿ ನಿಂತಿರೋ ಮರಗಳಿಗೆ ಗೆದ್ಲತ್ತದು ಕಡಿಮೆ. ನಿಂತಿರೋ ಮರ ಅಂದ್ರೆ ಲೈವ್ ವುಡ್ ಅಂತ ಹೇಳ್ತೀವಿ, ಲೈವ್ ಟ್ರೀ ಅಂತ ಹೇಳ್ತೀವಿ. ಟ್ರೀಸ್ಗೆ ಡೆಡ್ ವುಡ್ಸ್ಗಳು ಅಂತ ಹೇಳ್ತೀವಿ. ಒಣಗಿ ನಿಂತಿರೋದ್ರಲ್ಲೇನೆ ಸತ್ತಿರೋಂಥ ಮರಗಳು, ಅಥವಾ ಈಗ ಸತ್ತಿರೋಂಥ ಬಾರ್ಕ್. ಇದು ಬಾರ್ಕ್ ಏನಾಗುತ್ತೆ, ಇದು ಒಣಗಿರುತ್ತೆ, ಇದ್ರ ಉಪಯೋಗ ಇಲ್ಲ. ಇದನ್ನ ತಿಂದ ಮೇಲೆ ಬೇರೆ ಬಾರ್ಕು ಬರುತ್ತೆ ಹೊಸದಾಗಿ, ಇದು ಅದಕ್ಕೂ ಉಪಯೋಗ ಆಗುತ್ತೆ. ಮರಗಳಿಗೂ ಇದೊಂಥರ ಮ್ಯೂಚುವಲ್ ಬೆನಿಫಿಟ್ಸ್ ಆಗುತ್ತೆ. ಒಣಗಿರೋಂಥ ಪಾರ್ಟ್ಸ್ನ ತೆಗೆದಾಗ ಹೊಸದಾಗಿ ಹುಟ್ಟಲಿಕ್ಕೂ ಇದು ಅನುಕೂಲ ಮಾಡಿಕೊಡುತ್ತೆ. ಸರ್, ಗೆದ್ಲುಗಳಿಗೆ ಏನಾದರೂ ಆಹಾರ ತಿನ್ನಬೇಕು ಅಂತ ಚೂಸ್ ಮಾಡೋದಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಥರದ ಎಲೆಗಳೇ ಅಥವಾ ಈ ಥರದ ಮರದ ಎಲೆಗಳನ್ನೇ ಆ ಥರ ಆಯ್ಕೆ ಮಾಡ್ತಾ ಅದಕ್ಕೇನಾದರೂ ಪ್ರಯಾರಿಟಿ? ಫಸ್ಟ್ ಪ್ರಿಫರೆನ್ಸ್ ಬಿದ್ದಿರೋಂಥದ್ದನ್ನ, ಗ್ರೌಂಡಲ್ಲಿ ಇರೋಂಥ ಇದನ್ನ ಖಾಲಿ ಮಾಡೋಕ್ಕೆ ಇಷ್ಟಪಡ್ತವೆ, ತಿನ್ನೋದಕ್ಕೆ ಇಷ್ಟಪಡ್ತವೆ. ಫಸ್ಟ್ ಪ್ರಿಫರೆನ್ಸ್. ಇದು ಸಿಗದೆ ಇದ್ದಾಗ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗ್ತವೆ. ಯಾವುದು ಮರದಲ್ಲಿ ಇರೋಂಥ ಬಾರ್ಗಳಾಗಿರ್ಬೋದು, ಅಥವಾ ಹುಲ್ಲುಗಾವಲುಗಳಲ್ಲಿ ಒಣಗಿರೋಂಥ ಹುಲ್ಲುಗಳಾಗಿರ್ಬೋದು, ಇಂಥದಕ್ಕೆ ಹೋಗ್ತವೆ. ಬಟ್ ಫಸ್ಟ್ ಏನಾಗುತ್ತೆ, ನಮ್ಮ ಕಾಡಲ್ಲಿ, ಈ ಕಾಡುಗಳಲ್ಲಿ ಬಿದ್ದಿರೋಂಥ ಮರ ಮತ್ತು ಇದನ್ನ ಕಾನ್ಸಂಟ್ರೇಟ್ ಮಾಡ್ತವೆ. ಫಸ್ಟ್ ಏನು ಮಾಡ್ತವೆ, ಸೆಲೆಕ್ಟ್ ಮಾಡ್ತವೆ. ಸೆಲೆಕ್ಟ್ ಮಾಡಾದ್ಮೇಲೆ ಅದ್ರನ್ನ ಏನು ಮಾಡ್ತವೆ, ಮಡ್ ಗ್ಯಾಲರಿ ಅಂತ ಹೇಳ್ತೀವಿ. ಮಡ್ ಗ್ಯಾಲರಿ ಮಾಡ್ಕೊಳ್ತವೆ. ಆ ಎಲೆ ತರಗಳನ್ನ ಮುಚ್ಚಿಬಿಡುತ್ತೆ ಮಡ್ಡಿನ. ಒಳಗಡೆ ಏನು ಮಾಡುತ್ತೆ, ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಏನಾಗುತ್ತೆ, ತುಂಬ ಲಿಗ್ನಿನ್ನು, ಸೆಲ್ಯುಲೋಸ್, ಎಮಿಸೆಲ್ಯುಲೋಸ್ ಇರೋದ್ರಿಂದ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ಏನಾಗಬೇಕು ಅಂದರೆ, ಇದಕ್ಕೆ ಸಪೋರ್ಟ್ ಬೇಕು. ಅದಕ್ಕೇನು ಮಾಡುತ್ತೆ, ಸಪೋರ್ಟ್ ಹೆಂಗೆ ತೊಗೊಳುತ್ತೆ ಅಂದರೆ, ಒಂದು ಸಿಂಬೋಯೋಸಿಸ್, ಪ್ರೋಟೋಸೋವಾ ಆಗಿರ್ಬೋದು ಅಥವಾ ಫಂಗಸ್ಗಳಾಗಿರ್ಬೋದು. ಈ ಫಂಗಸ್ಗಳಿಗೆ ಇದೇನು ಮಾಡುತ್ತೆ, ಫಂಗಸ್ ಕೋಮ್ಗಳು ಮಾಡ್ಕೊಳ್ಳುತ್ತೆ. ಆ ಫಂಗಸ್ ಕೋಮಲ್ಲಿ ಇವನ್ನ ತಂದು ಡೆಪಾಸಿಟ್ ಮಾಡುತ್ತೆ. ಈ ಫಂಗಸ್ ಕೋಮ್ ಇದನ್ನು ಫುಲ್ಲಿ ಡೈಜೆಸ್ಟ್ ಮಾಡಿ ಕೊಡುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ, ಒಂಥರ ಅಮೈನೋ ಆ್ಯಸಿಡ್ಸು, ಶುಗರ್ಸು, ಇವೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಂಗಿರುತ್ತೆ. ಇದು ಒಂಥರ ಸ್ವೀಟ್ ಕೊಟ್ಟಂಗೆ, ಪ್ರೊಸೆಸ್ಡ್ ಸ್ವೀಟ್ನ ಕೊಟ್ಟಂಗೆ ಇದಕ್ಕೆ. ಇದರಲ್ಲಿ ನಡೆಯುವಂಥ ಸಿಸ್ಟಮ್ಸ್ಗಳು. ಇದು ಅದಲ್ಲದೆ ನಮ್ಮಲ್ಲಿ ಇದು ಮೇಜರ್ ಅಂದರೆ ನ್ಯೂಟ್ರಿಯೆಂಟ್ ಸೈಕಲ್ಸ್ ಆಗುತ್ತೆ. ನಮ್ಮ ಮಣ್ಣಿಗೆ ಏನಾಗುತ್ತೆ, ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಪಾಸ್ ಆಗುತ್ತೆ. ಮತ್ತು ಸಾಯಿಲ್ ಎರೇಷನ್ಸ್ ಆಗಿರ್ಬೋದು, ವಾಟರ್ ಫಿಲ್ಟ್ರೇಷನ್ಸ್ ಆಗಿರ್ಬೋದು, ಭಾಳ ಮುಖ್ಯವಾದಂಥ ರೋಲ್. ಸೊ ಗೆದ್ಲುಗಳಲ್ಲೂ ಲಾರ್ವಾ ಸ್ಟೇಜ್ ಅಂತ ಇದೆ, ಬೇರೆ ಬೇರೆ ಸ್ಟೆಪ್ಸ್ಗಳು ಕೂಡ ಇದೆ ನಿಮ್ಗೆ ಗೊತ್ತಿರೋ ಥರ. ಬಟ್ ಇದನ್ನ ಯಾರು ತಿಂತಾರೆ?
ಯಾವ ಪ್ರಾಣಿಗಳಿಗೆ ಇದು ಆಹಾರವಾಗಿ ಹೆಲ್ಪ್ ಆಗುತ್ತೆ. ಹೌದು, ಮಳೆಗಾಲದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ, ಮಳೆಗಾಲದಲ್ಲಿ ಏನಾಗುತ್ತೆ, ಇವು ಸೋರ್ಸ್ ಜಾಸ್ತಿ ಇರುತ್ತೆ, ಇವಕ್ಕೆ ಫುಡ್ ಸೋರ್ಸ್ ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡ್ತದೆ, ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಫಂಗಲ್ ಕೋಮ್ಸ್ ಕೊಡುತ್ತೆ. ಈ ಫಂಗಲ್ ಕೋಮ್ಸ್ನ ಭಾಳ ಇಷ್ಟಪಟ್ಟು ತಿನ್ನೋರು ನಮ್ಮ ಕರಡಿಗಳು ಮತ್ತು ಕೋತಿಗಳು. ಕರಡಿ ಡಿಸ್ಟರ್ಬ್ ಮಾಡಿ ಹೋದ್ಮೇಲೆ ನೆಕ್ಸ್ಟ್ ಬಂದು ಕೋತಿಗಳು ತಿಂತವೆ ಇದನ್ನು. ಕೋತಿಗಳು ಇದು ಮಾಡ್ತವೆ. ಇದಲ್ದೇ ದೊಡ್ಡ ಗೆದ್ಲು ಹುಳಗಳನ್ನ, ಅಂದರೆ ರೆಕ್ಕೆ ಇರೋವಂಥ ಗೆದ್ಲು ಹುಳಗಳನ್ನ ನಮ್ಮ ಪಕ್ಷಿಗಳು, ನಮ್ಮ ನವಿಲುಗಳಾಗಿರ್ಬೋದು, ಮೈನಾಗಳಾಗಿರ್ಬೋದು, ಇವೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಕೋಳಿಗಳಾಗಿರ್ಬೋದು, ಸ್ಪರ್ಫೋಲ್ ಅಂತ ಹೇಳ್ತೀವಿ, ಇವೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಲ್ದೇ ಈ ಮುತ್ತದ ಮಣ್ಣನ್ನ ಕೆಲವೊಂದು ಪ್ರಾಣಿಗಳು ಯೂಸ್ ಮಾಡ್ತವೆ, ತಿಂತವೆ. ಮತ್ತೆ ನಮ್ಮ ಪ್ಯಾಂಗೋಲಿನ್ಸ್, ಚಿಪ್ಪಂದಿಗಳಿಗೆ ಮೇಜರ್ ಫುಡ್ ನಮ್ಮ ಗೆದ್ದುಳಗಳು. ಗೆದ್ದುಳಕ್ಕೆ ಭಾಳ, ಅದಕ್ಕೆ ನಮ್ಮ ಥರ ಹಲ್ಲು ಸೆಟ್ ಇಲ್ಲ ಅವಕ್ಕೆ, ಬರೀ ನಾಲ್ಗೆ ಸ್ಟಿಕ್ಕಿಂಗ್ ಇದಿರುತ್ತೆ. ಆ ನಾಲ್ಗೆಲ್ಲ ಏನು ಮಾಡುತ್ತೆ, ಇದು ಹೊಡೆದು ಗೆದ್ದುಳಗಳನ್ನ ಎತ್ಕೊಳ್ತದೆ. ಇದು ಮೇಜರ್. ನಾವು ಇದನ್ನೇ ಯಾಕೆ ಕನ್ಸರ್ವ್ ಮಾಡಬೇಕು ಅಂದರೆ, ಇದನ್ನೇ ಡಿಪೆಂಡ್ ಆಗಿರೋಂಥ ನಮ್ಮಲ್ಲಿರೋಂಥ ಪ್ಯಾಂಗೋಲಿನ್ಸ್ಗಳು, ಚಿಪ್ಪಂದಿಗಳಾಗಿರ್ಬೋದು ಮತ್ತು ಕರಡಿಗಳಾಗಿರ್ಬೋದು, ಇದ್ರ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇದನ್ನು ನಾವು ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತೀವಿ. ಇದಲ್ಲದೆ ನಮ್ಮ ಮೇಯ್ನ್ ಕನ್ಸರ್ವೇಷನ್ ಅಂದರೆ ಇಲ್ಲಿ ಬಿದ್ದಿರೋಂಥ ಎಲೆ ತರಗಳು ಮತ್ತು ಮರಗಳನ್ನ ತಿಂದು ಖಾಲಿ ಮಾಡಲಿಕ್ಕೆ. ಇದಕ್ಕೂ ಕೂಡ ಒಂದು ಎವಲ್ಯೂಷನ್ ಏನಾರು ಇದೆಯಾ ಸರ್? ಮೊದಲಿಗೆ ಹೇಗಿತ್ತು? ಇದು 100% ಯಾವಾಗ ಅಂದರೆ ನಮ್ಮ ಜುರಾಸಿಕ್ ಪೀರಿಯಡ್ 150 to 180 ಮಿಲಿಯನ್ ಇಯರ್ ಏಗೋ ಇದು ಎವಾಲ್ವ್ ಆಗಿರೋಂಥದ್ದು. ಹೌದಾ? ಇದು ನಮ್ಮ ವೈಟ್ ಆ್ಯಂಟ್ಸ್ ಅಂತ ಹೇಳ್ತೀವಿ, ಬಟ್ ಇದು ಯಾವುದೇ ಥರ ಆ್ಯಂಟ್ಗೂ ಇದಕ್ಕೂ ರಿಲೇಷನ್ಸ್ ಇಲ್ಲ. ಇದು ಬಂದಿರೋಂಥದ್ದು ಕಾಕ್ರೋಚಿಂದ, ವುಡ್ ಫೀಡಿಂಗ್ ಕಾಕ್ರೋಚ್ ಅಂತ ಇತ್ತು. ಅದರಿಂದ ಒಂದು ಡಿರೈವ್ ಆಗಿರೋಂಥ, ಒಂದು ಇವಾಲ್ವ್ ಆಗಿರೋಂಥ ಒಂದು ಸ್ಪೀಶೀಸ್. ಸೊ ಗೆದ್ಲು ಹುಳನ ಕೆಳಗೆ ಬಿದ್ದಿರೋ ಎಲೆಗಳನ್ನೆಲ್ಲ ತಿನ್ನುತ್ತೆ. ಬಟ್ ಈ ಗೆದ್ಲು ಹುಳುಗಳನ್ನು ಯಾರ್ಯಾರು ತಿಂತಾರೆ? ಯಾರು ಪ್ರೆಡೇಟರ್ಸ್ ಇದಕ್ಕೆ? ಗೆದ್ದುಳಗಳನ್ನ ಬಹಳ ಇಷ್ಟಪಟ್ಟು ತಿನ್ನೋಂಥದ್ದು ನಮ್ಮ ಕರಡಿಗಳು. ನಾನು ಆಗಲೇ ನಿಮಗೆ ಫಂಗಲ್ ಕೋಮ್ಸ್ ಅಂತ ಹೇಳಿದೆ. ಈ ಫಂಗಲ್ ಕೋಮ್ಸ್ಗಳು ಈ ಮಳೆಗಾಲ ಆದಮೇಲೆ ಏನಾಗುತ್ತೆ, ತುಂಬ ಅತಿ ಹೆಚ್ಚು ಈ ಎಲೆಗಳು ಮತ್ತು ಇದು ಸಿಗೋದ್ರಿಂದ ಇವೇನು ಮಾಡ್ತವೆ, ಅದನ್ನು ತಂದು ಇಲ್ಲಿ ಡೆಪಾಸಿಟ್ ಮಾಡುತ್ತೆ. ಆವಾಗ ಈ ಫಂಗಲ್ ಕೋಮ್ಸ್ಗಳು ಬರ್ತವೆ. ಈ ಫಂಗಲ್ ಕೋಮ್ಸ್ಗಳನ್ನ ಭಾಳ ಇಷ್ಟಪಟ್ಟು ತಿಂತವೆ. ಈ ಫಂಗಲ್ ಕೋಮ್ಸ್ಗಳು ಏನಕ್ಕೆ ಅಂದರೆ, ಈ ಗೆದ್ಲು ಹುಳಗಳಿಗೆ ಅದು ಫುಲ್ಲಿ ಡೈಜೆಸ್ಟೆಡ್ ಮೆಟೀರಿಯಲ್, ಒಂಥರ ಶುಗರ್, ಇದು ಏನು ಸ್ವೀಟ್ ಕೊಟ್ಟಂಗೆ. ಈ ಸ್ವೀಟ್ನ ಏನು ಮಾಡುತ್ತೆ, ಈ ಕರಡಿಗಳು ತಿನ್ನಕ್ಕೆ ಬರ್ತವೆ. ಈ ಕರಡಿಗಳು ಅದನ್ನು ತಿಂದು ಖಾಲಿ ಮಾಡುತ್ತೆ. ಅದಲ್ಲದೆ ಕೋತಿಗಳು ಬರ್ತವೆ ನಮಗೆ. ಕೋತಿಗಳು ಭಾಳ ಇಷ್ಟಪಟ್ಟು ತಿಂತವೆ. ಕೋತಿಗಳು ಫಂಗಲ್ ಕೋಮ್ಸ್ಗಳನ್ನೂ ತಿನ್ನುತ್ತೆ ಮತ್ತು ಗೆದ್ಲುಳಗಳನ್ನೂ ತಿನ್ನುತ್ತದೆ. ಪ್ಲಸ್ ಇದ್ರ ಜೊತೆಗೆ ಬರ್ಡ್ಸ್ಗಳು, ನಮ್ಮಲ್ಲಿ ತುಂಬ ಬರ್ಡ್ಸ್ಗಳಿದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ನಮ್ಮ ನವಿಲುಗಳಾಗಿರ್ಬೋದು, ಕಾಡು ಕೋಳಿಗಳಾಗಿರ್ಬೋದು, ಮೈನಾಗಳಾಗಿರ್ಬೋದು, ಮತ್ತು ಕೆಲವೊಂದ್ಸಲಿ ನಾವು ನೋಡಿದ್ದೀವಿ ನಮ್ಮ ಡವ್ಗಳು, ಡವ್ಗಳು ಇದನ್ನ ಅಕೇಶನಲ್ ಫೀಡರ್ಸ್. ಅವರು ಯಾವಾಗಲೂ ತಿನ್ನಲ್ಲ, ಇದನ್ನ ಟೇಸ್ಟ್ ನೋಡ್ತವೆ ಒಂದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇದನ್ನು ತಿನ್ನೋಂಥವನು ಅಂದರೆ ನಮ್ಮಲ್ಲಿ ಪ್ಯಾಂಗೋಲಿನ್, ಚಿಪ್ಪಂದಿಗೆ ಬಹಳ ಇಷ್ಟವಾದದ್ದು. ಚಿಪ್ಪಂದಿಗಳಿಗೆ ನಮ್ಮ ಥರ ಹಲ್ ಸೆಟ್ಗಳು ಅಥವಾ ಡೆಂಟಲ್ ಸೆಟ್ ಇಲ್ಲ. ಚಿಪ್ಪಂದಿಗಳು ಬರೀ ನಾಲ್ಗೆಯಲ್ಲಿ ಏನು ಮಾಡ್ತವೆ, ಗೆದ್ದುಳಗಳನ್ನ ನಾಲ್ಗೆಯಲ್ಲಿ ಸ್ಟಿಕ್ ಮಾಡಿಕೊಂಡು ಅದನ್ನು ತಿಂತಾರೆ. ಭಾಳ ಇಂಪಾರ್ಟೆಂಟು ಗೆದ್ದುಳ. ನಮಗೆ ಪ್ಯಾಂಗೋಲಿನ್ ಕನ್ಸರ್ವ್ ಮಾಡಬೇಕು ಅಂದರೆ ನಮ್ಮಲ್ಲಿ ಗೆದ್ದುಳನ ನಾವು ಕನ್ಸರ್ವ್ ಮಾಡಲೇಬೇಕು. ಇರುವೆಗಳು ಡಿಸ್ಟರ್ಬ್ ಮಾಡುತ್ತೆ ಸರ್? ಇರುವೆಗಳು ಇದಕ್ಕೆ ಮೇಜರ್ ಇದಿರ್ಬೋದು, ಏನೋ ಎನಿಮಿ ಅಂತ ಹೇಳ್ಬೋದು. ಹೌದಾ? ಇದಕ್ಕೂ ಆಗದೇ ಇಲ್ಲ. ಡೆಡ್ ಅಪೋಸಿಟ್. ಯಾಕಂದ್ರೆ ಇದ್ರ ಕಾಲೋನಿನ ಅದಾಳ್ ಮಾಡ್ತದೆ, ಅದ್ರ ಕಾಲೋನಿನ ಇದಾಳ್ ಮಾಡ್ತದೆ. ಹೌದು, ಅದು ಭೂಮಿ ಒಳಗೆ ಅದೇ ತರ ದೊಡ್ಡ ಕಾಲೋನಿ ಇರುತ್ತೆ. ಇದು ಅದನ್ನೇ ಮಾಡುತ್ತೆ. ಬಟ್ ಏನಾಗುತ್ತೆ ಇದರಲ್ಲಿ ಅಂದ್ರೆ, ಈ ಮರಿಗಳನ್ನ ತಿನ್ನೋಂಥದ್ದು, ಮೊಟ್ಟೆಗಳನ್ನ ತಿನ್ನೋಂಥದ್ದು, ಮತ್ತು ಈ ಶುಗರ್ ಡೆಪಾಸಿಟ್ ನಾನು ಏನು ಹೇಳಿದೆ ನಿಮಗೆ, ಹನಿ ಫಂಗಲ್ ಕೋಮ್ಸ್ ಅಂತ ಏನು ಹೇಳಿದೆ, ಫಂಗಲ್ ಕೋಮ್ಸ್ ಅಂತ ಹೇಳಿದೆ, ಇದನ್ನ ತಿನ್ನಕ್ಕೆ ಇರುವೆಗಳು ಅಟ್ರಾಕ್ಟ್ ಆಗ್ತವೆ. ನೀವು ಅದಕ್ಕೆ ಇದನ್ನ ಎಲ್ಲ ಕಡೆ ಕನ್ಸಿಲ್ ಮಾಡೋದು ಯಾಕೆ ಅಂದರೆ, ಒಂದು ಮೇಜರ್ ಇರುವೆಗಳು ಒಳಗೆ ಬರದೇ ಇರೋಂಗೆ ನೋಡ್ಕೊಳ್ಳೋಂಥದ್ದು. ಮತ್ತು ಯಾವುದೇ ಬೇರೆ ಪ್ರಾಣಿಗಳು ಅಥವಾ ಯಾವುದೇ ಪಕ್ಷಿಗಳು ಅಥವಾ ಯಾವುದೇ ಹಾವುಗಳು ಒಳಗಡೆ ಬರದೇ ಇರೋಂಗೆ ಇದನ್ನ ಫಸ್ಟ್ ಕನ್ಸಿಲ್ ಮಾಡುತ್ತೆ. ಮೇನ್ ರೀಸನ್ಸ್. ಬಟ್ ಹಾವು ಒಳಗೆ ಹೋದ್ರೆ ತಿನ್ನುತ್ತಾ? ಅದು ಇಲ್ಲಲ್ಲ. ಆ ಒಳಗೆ ಹೋದ್ರೆ ಏನಾಗುತ್ತೆ, ಈ ಕಾಲೋನಿಗೆ ಹಾವು ಒಳಗೆ ಹೋಗೋ ಧೈರ್ಯ ಮಾಡಲ್ಲ. ಹೋದ್ರೂ ಏನಾಗುತ್ತೆ, ತುಂಬಾ ಸೋಲ್ಜರ್ಸ್ ಅಂತ ನಾನು ಏನು ಹೇಳಿದೆ, ಸೋಲ್ಜರ್ಸ್ ಮ್ಯಾಂಡಿಬಲ್ಸ್ ತುಂಬಾ ಸ್ಟ್ರಾಂಗ್ ಅಂಡ್ ಲೆಂತಿ ಇರುತ್ತೆ. ಅದು ಬೇರೆ ಪ್ರಿಡೇಟರಿ ಸ್ಟ್ರಾಟಜಿಸ್ಗಳು, ಆ್ಯಂಟಿ ಪ್ರಿಡೇಟರಿ ಸ್ಟ್ರಾಟಜಿಸ್ಗಳು ಏನಂದರೆ, ಬೇರೆ ಯಾವುದೇ ಪ್ರಾಣಿಗಳು ಬಂದರೂ ಅದನ್ನು ಫೈಟ್ ಮಾಡೋಕ್ಕೆ ನೋಡ್ತವೆ. ಕೆಲವೊಂದರಲ್ಲಿ ಕೆಮಿಕಲ್ ಇಂಜೆಕ್ಟ್ ಮಾಡೋಂಥದ್ದು ಕೆಲವೊಂದು ಇದ್ದಾವೆ. ಬಟ್ ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಬಟ್ ನಮ್ಮಲ್ಲಿ ಸ್ಟ್ರಾಂಗ್ ಮ್ಯಾಂಡಿಬಲ್ಸ್ ಇದೆ. ಈ ಇರುವೆಗಳು ಅಥವಾ ಯಾವುದೇ ಒಂದು ಹಾವು ಎಲ್ಲ ಹೋದರೆ ತುಂಬ ಇದರಲ್ಲಿ ಕಚ್ತವೆ, ಡಿಫೆನ್ಸ್ ಮಾಡ್ತವೆ, ಡಿಫೆನ್ಸ್ ಮಾಡಿ ಓಡಿಸ್ಬಿಡ್ತವೆ. ಅದಕ್ಕಾಗಿ ಯಾವುದೇ ಹಾವುಗಳು ಹೋಗಿ ಸಾಹಸನ ಮಾಡಲ್ಲ ಇಲ್ಲಿ.
ಸರ್ ಇದು ಹೊರಗೆ ನೋಡ್ಲಿಕ್ಕೆ ಮಾತ್ರ ನಮಗೆ ಗೊತ್ತಾ ಒಂಥರ ಎವರೆಸ್ಟ್ ಥರ ಕಾಣಿಸುತ್ತೆ ಅಷ್ಟೇ, ಬಟ್ ಒಳಗೆ ಹೇಗೆ ಸ್ಟ್ರಕ್ಚರ್ ಇದೆ ಅಂತ ಒಂದು ಕುತೂಹಲ ಸರ್. ಹೇಗಿರುತ್ತೆ ಸರ್ ಇದು ಒಳಗೆ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ನೀವು ಹೊರಗಡೆ ನೋಡ್ತಾ ಇದ್ದೀರಾ, ಇದು ಒಳ್ಳೆ ಒಂಥರ ರಿಂಕಲ್ಸ್ಗಳು, ಫೋಲ್ಡ್ಸ್ಗಳು, ಟ್ವಿಸ್ಟ್ಗಳಿದೆ. ಇದು ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಇದು ಒಂದು ಸಪೋರ್ಟ್ ಅಷ್ಟೇ. ಒಳಗಡೆ ಈ ಸೆಂಟರ್ ಆಫ್ ದ ಪೋರ್ಷನ್ ಅಲ್ಲಿ ನಮಗೆ ರಾಯಲ್ ಚೇಂಬರ್ ಅಂತ ಹೇಳ್ತೀವಿ. ಇಲ್ಲಿ ರಾಜ, ರಾಣಿ ಮತ್ತೆ ಈ ರಾಣಿ ಮೊಟ್ಟೆಗಳನ್ನ ಇಡ್ತಾ ಟನಲ್ಸ್ಗಳು ಇರ್ತದೆ. ಪ್ಲಸ್ ಫಂಗಲ್ ಕೋಮ್ಸ್ಗಳು ಇರುತ್ತೆ. ಫಂಗಲ್ ಕೋಮ್ಸ್ ನಮ್ಮಲ್ಲಿ ನೀವು ನೋಡಿದ್ರೆ ಬಲ್ಬ್ ಅರೇಂಜ್ಮೆಂಟ್ಸ್, ಬಲ್ಬ್ಸ್ ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ ಅದೇ ಥರ ಇದರಲ್ಲಿ ಅರೇಂಜ್ಮೆಂಟ್ಸ್ ಮಾಡಿರ್ತೀವಿ. ಕೆಲವೊಂದು ಪೋರ್ಷನಲ್ಲಿ ಇದನ್ನು ಸ್ಟೇರ್ ಕೇಸ್ಗಳಲ್ಲಿ ನೀವು ನೋಡಿದ್ದೀರಾ, ರೌಂಡ್ ಸ್ಟೇರ್ ಕೇಸ್, ಅದೇ ಥರ ಅಲ್ಲಲ್ಲಿ ಒಂದೊಂದು ಫಂಗಲ್ ಕೋಮ್ಸ್ಗಳು ಇರುತ್ತದೆ. ವೆಂಟಿಲೇಟರ್ ಚೇಂಬರ್ಸ್ಗಳು ಇರುತ್ತೆ ಇದರಲ್ಲಿ. ವೆಂಟಿಲೇಟರ್ ಚೇಂಬರ್ಸ್ ವೆಂಟಿಲೇಟರ್ ಚೇಂಬರ್ಸ್ ಅಂದರೆ ಎಲ್ಲಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅಲ್ಲಿ ಅದನ್ನ ಅವಾಯ್ಡ್ ಮಾಡೋಂಥದ್ದು. ಹೊರಗಿಂದ ಗಾಳಿ ವೆಂಟಿಲೇಟ್ ಆಗೋ ಥರ, ಒಳಗಡೆಯಿಂದ ಹೊರಗಡೆಗೆ ಹೋಗುವಂಥ ಇದನ್ನ ಚೇಂಬರ್ಸ್ಗಳು ಮಾಡ್ಕೊಂಡಿರುತ್ತೆ. ಮತ್ತೆ ಟನಲ್ಸ್ಗಳು ಮಾಡ್ಕೊಂಡಿರುತ್ತೆ. ಒಳಗಡೆಯಿಂದನೇ ಹೊರಗಡೆ ಹೋಗಿ ಫೀಡ್ ಮಾಡೋ ಅಂತ ಟನಲ್ಸ್ಗಳು ಮಾಡ್ಕೊಂಡಿರುತ್ತೆ. ಹೊರಗಡೆ ಇವು ಇಲ್ಲಿ ಕಾಮನ್ ಎಕ್ಸಿಟ್ ನಾವು ಏನು ಅನ್ಕೋತೀವಿ ಉತ್ತಾ ಹೊರಗಡೆ ಬಂದು ಹೋಗುತ್ತೆ ಅಂತ, ಇದೆಲ್ಲ ಮೈಕ್ರೋ ಟನಲ್ಸ್ಗಳು ಇರ್ತದೆ ಒಳಗಡೆ. ಈ ಟನಲ್ಸ್ಗಳನ್ನ ಮಾಡ್ಕೊಂಡಿರುತ್ತೆ. ಇದಿಷ್ಟು ಇದರದ್ದು ಸ್ಟ್ರಕ್ಚರಲ್ ಇದಿರುತ್ತೆ ಒಳಗಡೆ. ಇದು ಭಾಳ ಇಂಪಾರ್ಟೆಂಟು. ಮತ್ತು ಇದು ಮೇನ್ ಏನಕ್ಕೆ ಅಂದರೆ ಥರ್ಮೋ ರೆಗ್ಯುಲೇಷನ್ಸ್, ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಮಾಡ್ಕೊಳ್ಳೋಂಥ ಒಂದು ಸ್ಟ್ರಕ್ಚರ್ಸ್. ಸರ್ ಗೆದ್ದಲು ಹುಳುಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ? ಮೇಟಿಂಗ್ ಸಿಸ್ಟಮ್ ಹೇಗಿರುತ್ತೆ? ಮೇಟಿಂಗ್ ಸಿಸ್ಟಮ್ ಇದರಲ್ಲಿ ರಾಣಿ ಜೇನುಗಳು ತುಂಬ ಮೊಟ್ಟೆ ಇಟ್ಟಿರುತ್ತೆ, ಮರಿಗಳಾಗುತ್ತೆ. ಆ ಮರಿಗಳಲ್ಲಿ ಕೆಲವೊಂದು ತುಂಬ ಪೊಟೆನ್ಷಿಯಲ್ ಇರುತ್ತೆ ರಾಣಿ ಆಗೋಕ್ಕೆ ಅಥವಾ ರಾಜ ಆಗೋಕ್ಕೆ. ಅಂಥವಕ್ಕೆ ಆಪರ್ಚುನಿಟಿ ಹೆಂಗೆ ಸಿಗುತ್ತೆ ಅಂದಾಗ ಮಳೆಗಾಲ ಟೈಮಲ್ಲಿ, ಪ್ರೀ ಮಾನ್ಸೂನ್ ಟೈಮಲ್ಲಿ ಏನಾಗುತ್ತೆ ಇವೆಲ್ಲ ಎಮರ್ಜ್ ಆಗುತ್ತೆ. ಒಂದು ಮಳೆಗೆ ಕಾಯ್ತಾ ಇರುತ್ತೆ. ಒಂದು ಮಳೆ ಆದಮೇಲೆ ಏನಾಗುತ್ತೆ ಇದು ಹೊರಗಡೆ ಬರುತ್ತೆ. ಒಂದು ಓಪನ್ ವೆಂಟ್ ಮಾಡಿಕೊಂಡು ಹೊರಗಡೆ ಬರ್ತದೆ. ಈ ಹೊರಗಡೆ ಬಂದಂಥ ರೆಕ್ಕೆ ಒಳಗಳು ನಾವೇನು ನೋಡ್ತೀವಲ್ಲ, ರೆಕ್ಕೆ ಇದು ಗೆದ್ದಲುಗಳು, ಇವೇ ನಮ್ಮಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ತವೆ. ಒಂದು ಪೇರ್ ಆಗುತ್ತೆ. ಪೇರ್ ಕ್ರಿಯೇಷನ್ ಆದಮೇಲೆ ಒಂದು ಹುತ್ತಗಳನ್ನ ಯಾವ್ದಾರು ಸೆಲೆಕ್ಟ್ ಮಾಡ್ತಿಲ್ಲ ಅಂದರೆ ಹೊಸ ಹುತ್ತಗಳನ್ನ ಮಾಡ್ಲಿಕ್ಕೆ ಹೋಗುತ್ತೆ. ಇದಾದಮೇಲೆ ರೆಕ್ಕೆಗಳನ್ನ ಉದುರಿಸ್ಕೊಳ್ಳುತ್ತೆ. ರಾಣಿ ಮತ್ತು ರಾಜ ಆಗುತ್ತೆ. ರಾಣಿ ಕೆಲಸ ಏನಿರುತ್ತೆ ಮೊಟ್ಟೆಗಳನ್ನ ಇಡೋಂಥ ಕೆಲಸಗಳು ರಾಣಿ ಮಾಡ್ತದೆ. ಹೊಸದಾಗಿ ಇದೇ ಥರ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಇದಿಷ್ಟು ನಮ್ಮಲ್ಲಿ ಆಗೋಂಥ ಮೇಟಿಂಗ್ ಸಿಸ್ಟಮ್ಸ್. ಸರ್ ಗೆದ್ದಲು ಹುಳುಗಳನ್ನು ನಾಶ ಮಾಡೋವಂಥ ಮನುಷ್ಯರನ್ನ ನಾವು ನೋಡಿದ್ದೀವಿ. ಅನೇಕರು ನಮ್ಮ ಮನೆ ಪಕ್ಕದಲ್ಲೋ ಅಥವಾ ಅಕ್ಕಪಕ್ಕದಲ್ಲೋ ಹುತ್ತುಗಳಿದ್ದರೆ ಎಲ್ಲೋ ಹಾವುಗಳು ಬಂದು ಸೇರುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ಸ್ ಒಂದು ಕಡೆ. ಇದಕ್ಕೆ ಮತ್ತೆ ಪೆಸ್ಟಿಸೈಡ್ಸ್ ಹೊಡಿತೀವಿ, ಔಷಧಿ ಏನೋ ಹೊಡೆದು ಇದನ್ನು ಹಾಳು ಮಾಡೋ ಥರ ಮಾಡ್ತೀವಿ. ಎಷ್ಟು ಇಂಪಾರ್ಟೆನ್ಸ್ ಇದನ್ನ ಉಳಿಸ್ಕೊಳ್ಳೋದು ನಾವು. ದಯವಿಟ್ಟು ಯಾರನ್ನ ಕೈ ಮುಗಿದು ಕೇಳ್ತೀನಿ, ಎಲ್ಲಿ ನಿಮಗೆ ಗೆದ್ದಲುಗಳು ಸಿಗುತ್ತೆ ಅದನ್ನು ನೀವು ಹುತ್ತಕ್ಕೆ ಪೂಜೆ ಮಾಡ್ದಂಗೆ ಪೂಜೆ ಮಾಡಿ. ಯಾಕಂದರೆ ನೀವು ಏನು ಕಾಣಿಸ್ತೀರಲ್ಲ ಈ ಸಿಸ್ಟಮ್ನ ಕ್ಲೀನ್ ಮಾಡೋರು ಯಾರು? ನಮ್ಮಲ್ಲಿ ಪ್ರಾಣಿಗಳು ಸತ್ತು ಬಿದ್ದರೆ ಅದನ್ನು ಕ್ಲೀನ್ ಮಾಡೋರು ಬೇರೆ ಬೇರೆ ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ. ಬಟ್ ಈ ಬಿದ್ದಿರೋಂಥ ಮರಗಳು, ಎಲೆ ತರಗಳನ್ನ ಕ್ಲೀನ್ ಮಾಡೋಂಥ ಒಂದು ಇಂಪಾರ್ಟೆಂಟ್ ಕೆಲಸ ಯಾರು ಮಾಡ್ತಾರೆ ಅಂದರೆ ಈ ಗೆದ್ದಲುಗಳು ಮಾಡ್ತಾರೆ. ಇಂಥದ್ದನ್ನ ನಾವು ಸಾಯಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರೋಂಥ ಮಣ್ಣಲ್ಲಿರೋಂಥ ಫರ್ಟಿಲಿಟಿನ, ಪೋಷಕಾಂಶನ ನಾವು ಇಂಪ್ರೂವ್ ಮಾಡೋಕ್ಕಾಗಲ್ಲ. ನೀವು ಏನೇ ಆ ಜಾಗದಲ್ಲಿ ಬೆಳೆದ್ರೂ, ನಾನು ರೈತರುಗಳು ಕೇಳೋಂಥದ್ದು, ನೀವು ಜಾಗಗಳಲ್ಲಿ ಏನೇ ಬೆಳೆದ್ರೂ ಅದು ಅಷ್ಟು ನಿಮಗೆ ಕೊಡೋಕ್ಕಾಗಲ್ಲ. ನೀವು ಎಷ್ಟು ಇನ್ಆರ್ಗ್ಯಾನಿಕ್ನ ಸಾಯಿಲ್ಗೆ ಹಾಕ್ತೀರಾ, ಫರ್ಟಿಲೈಸರ್ಸ್ನ ಹಾಕ್ತೀರಾ, ಅಷ್ಟು ಮಣ್ಣುಗಳು ಹಾಳಾಗ್ತಾ ಹೋಗುತ್ತೆ. ಇಂಥ ಸಿಸ್ಟಮ್ ಇದ್ದಾಗ ಇದು ಏನು ಇಂಡಿಕೇಟ್ ಮಾಡುತ್ತೆ? ಒಂದು, ನಿಮ್ಮ ಲ್ಯಾಂಡಲ್ಲಿ ಒಳ್ಳೆ ಮಾಯಿಶ್ಚರ್ ಕಂಟೆಂಟ್, ತೇವಾಂಶ ಇದೆ. ಮತ್ತು ಇದು ಇದೆ ಅಂತಂದರೆ ನಿಮ್ಮ ಜಾಗಗಳು ಕ್ಲೀನಾಗಿರುತ್ತೆ. ನಿಮ್ಮ ಗದ್ದೆಗಳು ಅಥವಾ ತೋಟಗಳು ಅಥವಾ ನಿಮ್ಮ ಹೊಲಗಳು ಕ್ಲೀನಾಗಿರುತ್ತೆ. ನಿಮ್ಮ ಮನೆ ಸುತ್ತಮುತ್ತ ಕ್ಲೀನಾಗಿರುತ್ತೆ. ಇದಕ್ಕೆ ದಯವಿಟ್ಟು ಇದನ್ನು ಎಷ್ಟು ಆಗುತ್ತೆ ಅಷ್ಟು, ಸಾಧ್ಯ ಆದಷ್ಟು ಇದನ್ನು ಪೂಜೆ ಮಾಡಿ. ಹುತ್ತಕ್ಕೆ ಪೂಜೆ ಮಾಡ್ದಂಗೆ. ಹುತ್ತಕ್ಕೆ ಪೂಜೆ ಮಾಡೋದು ಭಾಳ ಒಳ್ಳೆ ಕೆಲಸ. ಹುತ್ತಕ್ಕೆ ಪೂಜೆ ಮಾಡ್ದಂಗೆ ಇದನ್ನು ಮಾಡಿ. ಗೆದ್ದಲುಗಳನ್ನ ಸಂರಕ್ಷಣೆ ಮಾಡಿ. ಯಾರೇ ಗೆದ್ದಲುಗಳು ಕಂಡ್ರು ಇದನ್ನ ಏನು ಮಾಡ್ತೀವಿ ಅಂದರೆ ಮರಗಳನ್ನ ತಿನ್ನುತ್ತೆ. ಮರಗಳನ್ನ ತಿನ್ನೋಂಥ ಗೆದ್ದಲುಗಳಿದೆ ಅಂಥದನ್ನ ಮನೆ ಇರೋಂಥದ್ದನ್ನ ನೀವು ಇದು ಮಾಡಿ. ಬಟ್ ನಿಮ್ಮ ತೋಟಗಳಲ್ಲಿ ಅಥವಾ ನಿಮ್ಮ ಜಾಗಗಳಲ್ಲಿ ಈ ಥರ ಹುತ್ತಗಳಿತ್ತು ಅಂದರೆ ಇಂಥ ಗೆದ್ದಲುಗಳನ್ನ ನೀವು ನಾಶ ಮಾಡಬೇಡಿ. ಯಾವುದೇ ಥರ ಕೆಮಿಕಲ್ಸ್ನ ಅಥವಾ ಇನ್ಸೆಕ್ಟಿಸೈಡ್ಸ್ನ ಇದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಇದಿದ್ದಷ್ಟು ನಿಮಗೆ ಎಕಲಾಜಿಕಲ್ಲಿ ಒಂದು ಒಳ್ಳೆ ರೋಲ್ನ ಇದು ಪ್ಲೇ ಮಾಡುತ್ತೆ. ದಂತ ಇದ್ರೆ ತಾನೇ ಇವರು ನಮ್ಮನ್ನು ಸಾಯಿಸೋದು. ಫೀಮೇಲ್ ಡಿಸೈಡ್ ಮಾಡ್ತಾಳೆ. ಅಥವಾ ಎವಲ್ಯೂಷನಲ್ಲಿ ಏನಾಗುತ್ತೆ ಪ್ರೊಸೆಸಲ್ಲಿ ಈ ದಂತ ಇದ್ರೆ ತಾನೇ ಪ್ರಾಬ್ಲಮ್ ಅಂತೇಳಿ ದಂತಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇರ್ತದೆ ಆ ಜೀನ್ಸ್ಗಳನ್ನ ರೆಡ್ಯೂಸ್ ಮಾಡಿಬಿಟ್ಟು ಆ ರಿಸಲ್ಟ್ ಏನಾಗುತ್ತೆ, ದಂತ